ಅಬ್ಸಲ್ಯೂಟ್ಲಿ ನಾನು ಒಬ್ಬ ಭಕ್ತನಾಗಿ ಹೋಗಿದ್ದೆ ನೆನಪಿದೆ. ಅದು ಬಿಟ್ಟರೆ ಇವತ್ತು ವೇದಿಕೆ ಮೇಲೆ ನಾನು ಬಂದು ಕೂತಿದ್ದೀನಿ, ಗುರುಗಳ ಜೊತೆ ಇದ್ದೀನಿ. ಇದಕ್ಕೆ ಕಾರಣ ಶಿಕ್ಷಣ, ಇದಕ್ಕೆ ಕಾರಣ ಶಿಕ್ಷಣ ಮತ್ತು ಅದಕ್ಕೆ ಸಂಬಂಧಿಸಿದ ಸಮಾಜ. ನಾನು ಇಲ್ಲೇ ಪಕ್ಕದ ಗಂಗನಕಟ್ಟೆ ಗ್ರಾಮದವನು. ನಾನು ನಮ್ಮ ಹಳ್ಳಿನಲ್ಲೇ ನಾನು 1 to 7th ಓದ್ದವನು. ಅದಾದಮೇಲೆ ನೇರ್ಲಿಗೆಯಲ್ಲಿ ನಾನು ಹೈಸ್ಕೂಲನ್ನು ಓದ್ದವನು. ಅದರ ನಂತರ ಕಾಲೇಜ್ ನನ್ನ PUC ಸೈನ್ಸು ಜಿ ಚನ್ನಪ್ಪ ಜೂನಿಯರ್ ಕಾಲೇಜ್ ಆನಗೋಡು. ಹಾಗಾಗಿ ಮಠದ ಕಾಲೇಜಿನಲ್ಲಿ PUC ಓದಿ, ಮಠದ ಕಾಲಿನಲ್ಲಿ PUC ಓದಿ ನಾನು 9ನೇ ಕ್ಲಾಸಲ್ಲಿ ಒಬ್ಬ ಭಕ್ತನಾಗಿ ತರಳುಬಣ್ಣ ಹುಣ್ಣಿಮೆ ಜಗಳೂರಲ್ಲಿ ನೋಡಿ ಇವತ್ತು ನಾನು ಸ್ವಾಮೀಜಿ ಜೊತೆಗೆ ಸ್ಟೇಜಿಗೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು ಯಾರು ಅಂದರೆ ಶಿಕ್ಷಣ ಮತ್ತು ಶಿಕ್ಷಣ ಸಂಸ್ಥೆ ಹಾಗೂ ಶಿಕ್ಷಕರು. ಅನೇಕ ಬಾರಿ ನಾವು ಶಿಕ್ಷಕರ ಮೇಲೆ ಹೇಳ್ತಾ ಇರ್ತೀವಿ, ಶಿಕ್ಷಣ ಸರಿಯಾಗಿ ಪಾಠ ಮಾಡ್ತಾ ಇಲ್ಲ, ಆ ಶಾಲೆ ಬಿಲ್ಡಿಂಗ್ ಸರಿ ಇಲ್ಲ ಅಂತೇಳಿ. ಶಾಲೆ, ಶಿಕ್ಷಕರು ಮತ್ತು ಶಿಕ್ಷಣ ಡಿಪೆಂಡ್ ಆಗಿರ್ತಕ್ಕಂಥದ್ದು ನಿಮ್ಮ ಮಕ್ಕಳ ಮೇಲೆ. ನೀವು ಮಕ್ಕಳನ್ನ ಯಾವ ರೀತಿ ಸಂಸ್ಕೃತಿ ಸಂಸ್ಕಾರ ಬೆಳೆಸ್ತೀರಿ ಅದ್ರ ಮೇಲೆ ಮಕ್ಕಳು ಅವಾಗ ಕಳೀತಾರೆ. ನಾವು ಏನೂ ಇಲ್ಲ. ನನಗೆ ಒಂದು ಪದ್ಯ ನಾನು ಓದಿದ ನೆನಪಿದೆ, ಬೇಕಾದ್ರೆ ಯಾರಾದ್ರೂ ಹೇಳ್ಬೋದು. ಸ್ಥವಿರಗಿರಲ ಚಲನದಾಸೆ, ಮೂಕವನದ ಗೀತೆದಾಸೆ, ಸೃಷ್ಟಿವರೆಯ ಒತ್ತು ತಿರುಗ ನಗುವಿನಾಸೆನ, ಬಾಳ್ವೆಗೆಲ್ಲ ನಾನೇ ಮೆಚ್ಚು, ಲೋಕಕ್ಕೆಲ್ಲ ಅಚ್ಚುಮೆಚ್ಚು, ನಾನೇ ನಾನ ಎನ್ನ ಹುಚ್ಚು, ಬಿಡುವೆನ ಆಸೆನ ಅಂತ. ಯಾರಾದ್ರೂ ಹೇಳ್ತಾರ ಯಾವ ತರಗತಿಯಲ್ಲಿ ಪದ್ಯ ಇತ್ತು ಅಂತ? ಯಾವ ತರಗತಿಯಲ್ಲಿ ಪದ್ಯ ಇತ್ತಿದು? 7ನೇ ಕ್ಲಾಸ್ ತರಗತಿಯಲ್ಲಿ ಇತ್ತು. ಅವತ್ತು ಓದಿದ್ದು ನಾನು 90ನೇ ಇಸ್ವಿನಲ್ಲಿ. ಇವತ್ತು ಹೇಳ್ತಾ ಇದ್ದೀನಿ. ಅದು ಕಾರಣ ಯಾರು? ಶಿಕ್ಷಕರು. ಕನ್ನಡ ಶಾಲೆಯಲ್ಲಿ ಓದಿದ್ದೆ, ಹಳ್ಳಿನಲ್ಲಿ ಓದಿದ್ದೆ. ಇವತ್ತು ನೆನಪಿಡ್ಕೊಂಡು 35 ವರ್ಷ 40 ವರ್ಷ ಆದಮೇಲೆ ನಿಮ್ಮ ಮುಂದೆ ಇಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀನಿ, ಏನು ಬರ್ಕೊಂಬಂದಿಲ್ಲ ನಾನು. ಹಾಗಾಗಿ ಶಿಕ್ಷಣ ಅನ್ನೋದು ತುಂಬ ಭ್ರಮೆ ಅಲ್ಲ. ನೀವು ಹಂಗೆ ಭ್ರಮೆ ಮಾಡ್ಕೊಂಬಿಟ್ಟಿದ್ದೀರಿ. ನೀವು SLC ಪಾಸು, PUC ಫೇಲು, ನಿಮ್ಮ ಮಕ್ಕಳು ನೀಟ್ ಓದಬೇಕು, 90% ಬರಬೇಕು. ಹೆಂಗೆ ಸಾಧ್ಯ? ಓದಿಸಿ ಮಕ್ಕಳನ್ನ 90% ಬರಬೇಕು, 95% ಬರಬೇಕು ಅಂತ ಹೇಳಿ ಭ್ರಮೆಗೆ ಹೋಗಬೇಡಿ. ನೀವು ಫೇಲ್ ಆಗಿದ್ರು ಕೂಡ ಒಳ್ಳೆಯ ಶಿಕ್ಷಣ ಕಲಿಸಿ, ಮನೆಯಲ್ಲಿ ಒಳ್ಳೆಯ ಒಂದು ಸಂಸ್ಕೃತಿಯ ಸಂಸ್ಕಾರ ಕಲಿಸಿ, ಮಕ್ಕಳು ಎಷ್ಟು ಚೆನ್ನಾಗಿ ಓದ್ತಾರೆ ಅಷ್ಟು ಓದಲಿ. 40-50% ಬಂದರೆ ಯಾರು ದಡ್ರಲ್ಲ. 40-50% ಯಾರು ದಡ್ರಲ್ಲ. ನನ್ನ ಹತ್ರ ಬರ್ತಾ ಇರ್ತಾರೆ ಭಾಳ ಜನ. ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಮ್ಮ ಗುರುಗಳು ಭರಮಸಾಗರದಂಥ ಒಬ್ಬ ಭಕ್ತರ ಮನೆಗೆ ಬರ್ತಾರೆ. ಬಂದಾಗ ಅವರು ಯಜಮಾನ್ರು ಹೇಳ್ತಾರೆ, ಎಷ್ಟು ಜನ ಮಕ್ಕಳು ಅಂತ ಸ್ವಾಮೀಜಿಗಳು ಕೇಳಿದಾಗ 3 ಜನ ಮಕ್ಕಳು. ಏನು ಮಾಡ್ತಾ ಇದ್ದಾರೆ? ಒಬ್ಬರು ಮೆರಿಟ್ ಸ್ಟೂಡೆಂಟ್, ಡಾಕ್ಟ್ರು ಓದಿದ, ಅವ್ರು ಡಾಕ್ಟ್ರಿನ ಮದುವೆದ, ದಾವಣಗೆರೆಯಲ್ಲಿ MCC ಬ್ಲಾಕಲ್ಲಿ ಅವರಿಬ್ಬರು ತಂದೆ ತಾಯಿ ಟೀಚರು. ಅವರು ಈಗ ಫಾರಿನ್ನಲ್ಲಿ ಇಬ್ಬರು ಡಾಕ್ಟರ್ ಆಗಿದ್ದಾರೆ. 2ನೇ ಮಗ ಚೆನ್ನಾಗಿ ಓದಿದ, ಅವನು ಒಳ್ಳೆ ಆಫೀಸರ್ ಆದ. ಅವನ ಹೆಂಡತಿ ಕೂಡ ಅವರು ಒಳ್ಳೆ ಬಿಸ್ನೆಸ್ ಮ್ಯಾನ್ ದಾವಣಗೆರೆ ಮಂಡಿಪೇಟೆನಲ್ಲಿ. ಅಯ್ಯಮ್ಮ ಅವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮುಗೀತು. 3ನೇ ಮಗನ ಸುದ್ದಿ ಮಾತಾಡೋದೇ ಅಲ್ಲ. ಸ್ವಾಮೀಜಿಗಳು ಕೇಳ್ತಾರೆ, ಇವನು ಯಾರು ಮತ್ತೆ ಅಂತೇಳಿ. ಇಲ್ಲ, ಅವ್ನು 3ನೇ ಮಗ. ಅದು ಏನು ಮಾಡಿದ? ಏನು ಓದಲಿಲ್ಲ ಸ್ವಾಮೀಜಿ, PUC ತನಕ ಓದಿದ, ಸುಮ್ಮನೆ ಏನು ಹೆಣ್ಣು ಕೊಡಲ್ಲ ಅಂತ ಒಂದು ಡಿಗ್ರಿ ಮಾಡಿಸಿದ್ವಿ, ಏನು ಓದ್ತಾ ಇಲ್ಲ, ಇಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾನೆ. ಮತ್ತು ಅಯ್ಯಮ್ಮ ಯಾರು? ಸೊಸೆ. ಏನು ಮಾಡ್ತಾರೆ? ಚನ್ನಗಿರಿ ಕಡೆ ಎಲ್ಲ ವ್ಯವಸಾಯ ಮಾಡ್ತಾರೆ ಸ್ವಾಮೀಜಿ, ಮನೆಯಾಗಿದ್ದಾರೆ ಅಂತ. ನಮ್ಮ ಮನಸ್ಥಿತಿ ಹೆಂಗಿದೆ ನೋಡಿ. ಡಾಕ್ಟ್ರು ಅವರ ಟೀಚರು, ಅವ್ರದ್ದು ಹೇಳ್ತಾ ಇದೀವಿ, ಅವ್ರ ಟೀಚರ್ದು ತಂದೆ ತಾಯಿ ಅಂತ. ಒಬ್ಬ ಆಫೀಸರು, ಅವ್ರ ತಂದೆ ಬಿಸ್ನೆಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀರಿ. ಇವರು 3ನೇ ಮಗ 10 ಎಕರೆ ತೋಟ ಇಟ್ಕೊಂಡಾನೆ. ಅವನ ಹೆಂಡತಿ ಚನ್ನಗಿರಿಯಲ್ಲಿ ಮದುವೆ ಆಗಿದ್ದಾರೆ, 20 ಎಕರೆ ತೋಟ ಇದೆ. ನಮ್ದು ಎಲ್ಲ ಸ್ಯಾಲ್ರಿ ಸೇರ್ಸಾರೆ ಅಷ್ಟು ದುಡಿತಾರೆ ಗಂಡ ಹೆಂಡತಿ ಅವರು. ಅದ್ರ ಬಗ್ಗೆ ತಂದೆ ತಾಯಿ ಹೇಳೋದೇ ಇಲ್ಲ, ಅದ್ರ ಬಗ್ಗೆ ಹೇಳಂಗೆ ಇಲ್ಲ. ಅವ್ರು ಬರೀ ಅವ್ರದ್ದೇ ಹೇಳ್ತಾರೆ. ಬಟ್ ಕೊನೆಗೆ ನಿಮ್ಮನ್ನು ಯಾರು ಸಾಕ್ತಾರೆ ಅಂತ ಸ್ವಾಮೀಜಿ ಕೇಳ್ತಾರೆ. ಆ ಫಾರಿನ್ನಾಗಿರೋ ಏನಾರು ಸಾಕ್ತಾ ಇದ್ದಾರಾ? ಬೆಂಗಳೂರಿಗೆರೆ ಯಾರು ಸಾಕ್ತಾ ಇದ್ದಾರೆ? ಯಾರೆಲ್ಲ ಸ್ವಾಮೀಜಿ, ಇವನೇ ಸಾಕ್ತಾನೆ ಅಂತೇಳಿ. ನಾವೇನು ತಿಳ್ಕೊಂಡ್ಬಿಟ್ಟಿದ್ವಿ, ನೀವೆಲ್ಲ ಇಲ್ಲೇದಿರಿ ತಂದೆ ತಾಯಿಗಳು. ಮಗ ನೌಕರದಾರ ಆದರೆ ಹೆಮ್ಮೆ, ಮಗ ಡಾಕ್ಟರ್ ಆದರೆ ಹೆಮ್ಮೆ, ಮಗ ಇಂಜಿನಿಯರ್ ಆದರೆ ಹೆಮ್ಮೆ ಅಂತ ನಿಮಗೆ ಭ್ರಮೆ ಇದೆ. ಮುಂದೆ ಒಂದು ಸ್ವಲ್ಪ ದಿವಸದಲ್ಲಿ ಒಂದು ಕಾಲ ಬರುತ್ತೆ, ಏನಾದರೂ ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಸ್ವಾಮೀಜಿ ನಮ್ಮ ಮಕ್ಕಳು ನಮ್ಮನ್ನು ಸಾಕ್ತಾ ಇದ್ದಾರೆ ಅಂದ್ರೆ ಮಾತ್ರ ಗೌರವ ಇವತ್ತು ಸಮಾಜದಲ್ಲಿ ಬರುತ್ತೆ. ಇದು ಶತಸಿದ್ಧ. ಆ ಒಂದು ಹಿನ್ನೆಲೆಯಲ್ಲೇ ಇವತ್ತು ಗುರುಗಳು ರೈತರಿಗೆ ಅನುಕೂಲವಾಗುವಂತೆ ನೀರನ್ನು ಬಿಟ್ಕೊಟ್ಟಿದ್ದಾರೆ. ಎಲ್ಲ ಕೆರೆಗಳಿಗೂ ನೀರು ಬಿಟ್ಟಿದ್ದಾರೆ. ಯಾವ ಉದ್ದೇಶಕ್ಕೆ ಅಂದರೆ ಮುಂದೆ ಒಂದಿನ ರೈತರಿಂದನೇ ನಡೀಬೇಕೆಲ್ಲದು. ಇವತ್ತೇನೇ ಆಗಲಿ, ನನ್ನ ಎದುರಿಗೆ ಭಾಳ ಜನ ಬರ್ತಾರೆ. ಉದಾಹರಣೆ, ಇದು ಭ್ರಮೆಯಿಂದ ಹೇಳ್ತಾ ಇಲ್ಲ, ನನ್ನ ಜೊತೆ ಬರ್ತಾರೆ ಡೈಲಿ ನನ್ನ ಹತ್ರ. ಸೀನಿಯರ್ ಸಿಟಿಜನ್ ಕೇಸ್ ತಗೊಂಡು, ಹಿರಿಯ ನಾಗರಿಕರ ಕೇಸು ಈ ಒಂದು ವಾರದಿಂದ ಬಂದಿದ್ರು.
ಏನು ಕೆಲಸ ಮಾಡ್ತಾ ಇದ್ದಾರೆ? ನಾನು ಟೀಚರು. ಮಕ್ಕಳೇನು ಇಬ್ಬರು ಎಂಪ್ಲಾಯ್ಸ್ ಇದ್ದಾರೆ. ಎಲ್ಲಿದ್ದಾರೆ? ಒಬ್ಬರು ಬೆಂಗಳೂರಲ್ಲಿದ್ದಾರೆ, ಒಬ್ಬರು ಟೀಚರ್ ಇದ್ದಾರೆ. ನಾನು ಮಿಸ್ ಆಗಿ ನನ್ನ ಮಕ್ಕಳಿಗೆ ಆಸ್ತಿ ಬರ್ಕೊಟ್ಬಿಟ್ಟೆ. ಈಗ ನಾನು ನೋಡ್ಕೊಳ್ತಾ ಇಲ್ಲ, ನನಗೆ ವಾಪಸ್ ಆಸ್ತಿ ಕೊಡಿ. ಕೇಳಿದೆ ನಾನು, ಯಾಕೆ ವಾಪಸ್ ಆಸ್ತಿ? ಇಲ್ಲ, ನನ್ನ ಮಕ್ಕಳ ಮೇಲೆ ನಂಬಿಕೆ ಇತ್ತು ಸರ್, ನಾನು ಟೀಚರ್ ಅಲ್ಲ, ಪೆನ್ಷನ್ ಬರ್ತಾ ಇತ್ತು, ಕೊಟ್ಬಿಟ್ಟಿದ್ದೀನಿ, ಈಗ ತುಂಬ ಕಷ್ಟ ಆಗ್ತಾ ಇದೆ, ವಾಪಸ್ ಆಸ್ತಿ ಕೊಡಿ ಅಂತ. ಇಂಥವು ದಿನೇ ದಿನೇ ನನಗೆ ಕೆಲಸ ಬರ್ತಾ ಇದ್ದಾವೆ. ಈಗ 1 ವರ್ಷ 6 ತಿಂಗಳಾಯ್ತು ನಾನು ಜಿಲ್ಲಾಧಿಕಾರಿ ಆಗಲಿ, ಒಂದು ಕೇಸು ರೈತರ ಕೇಸ್ ಬಂದಿಲ್ಲ. ನನ್ನ ಮಗ ರೈತ ಇದ್ದಾನೆ, ನನಗೆ ಆಸ್ತಿ ಕೊಡ್ತಾ ಇಲ್ಲ, ನನ್ನ ಸಾಕ್ತಾ ಇಲ್ಲ ಅಂತ ಒಂದು ಕೇಸು ಬಂದಿಲ್ಲ. ಇದು ಯಾವುದೋ ಒಗ್ಗಳಿಕೆಗೆ ಹೇಳೋದಿಲ್ಲ. ನಾನು ಇಲ್ಲಿ ಹಳ್ಳಿಯಿಂದ ಬಂದಿರತಕ್ಕಂಥನು, ನಾನು ಕೂಡ ನಂದು ಹೊಲ ಇದೆ, ತರಕಾರಿ ಬೆಳಿತೀನಿ, ಅಡಿಕೆ ಬೆಳಿತೀನಿ, ಇಲ್ಲೇ ಕಾಲೇಜಲ್ಲಿ ಓದಿದ್ದೀನಿ, ಮಠದ ಋಣದಲ್ಲಿದ್ದೀನಿ. ಹಾಗಾಗಿ ಹೇಳ್ತಾ ಇದ್ದೀನಿ, ಇವತ್ತು ಸಂಸ್ಕೃತಿ ಸಂಸ್ಕಾರಗಳನ್ನು ತಂದೆ ತಾಯಿಗಳು ತಿಳಿಬೇಕು. 95% ಅಲ್ಲ, 100% ಅಲ್ಲ, ಬರೀ ನೀಟ್ ಅಲ್ಲ, IAS ಅಧಿಕಾರಿ ಅಲ್ಲ ಇಂಪಾರ್ಟೆಂಟು. ನಿಮ್ಮ ಮಕ್ಕಳು ಉತ್ತಮ ನಾಗರಿಕರಾಗಬೇಕು. ಆ ನಾಗರಿಕರಾಗಿ ಏನು ಬೇಕು? ಇಂತಹ ಒಂದು ಸಭೆ ಸಮಾರಂಭಗಳು, ಒಳ್ಳೊಳ್ಳೆಯ ಆಧ್ಯಾತ್ಮಿಕ ಚಿಂತನೆಗಳನ್ನು ಮಕ್ಕಳಲ್ಲಿ ತುಂಬಿ ಅವಾಗ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಒಂದು ಸಣ್ಣ ಕಥೆಯನ್ನು ಹೇಳಿ ನಾನು ಮುಗಿಸ್ತೇನೆ. ಒಂದು ಸ್ವಾಮೀಜಿಗಳ ಒಂದು ಮಠದಲ್ಲಿ ಅನೇಕ ಜನ ಭಕ್ತರಿರ್ತಾರೆ. ಆ ಭಕ್ತರಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಒಬ್ಬ ತುಂಬ ದಡ್ಡ ರಾಮ ಅಂತ ಭಕ್ತ. ಅವನು ಸ್ವಾಮೀಜಿಗಳು ನೋಡಿ ನೋಡಿ ಅವನಿಗೆ ಏನು ಕಲಿಸಿದ್ರು ಕಲಿಯಲ್ಲ. ಕೊನೆಗೆ ಒಂದು ಜನ ಸಿಟ್ಟು ಬಂದು, ಏ ರಾಮ, ತಲೆ ಬುದ್ಧಿ ಇದೆಯೇನೋ, ಕತೆ ಹೊಡ್ಕೊಂಡು ಹೋಗಿ, ನೀನು ಕತೆ ಕಾಯ ಹೋಗು ಅಂತ ಕಳಿಸ್ಬಿಡ್ತಾರೆ. ನೀನು ಮತ್ತೆ ಬರ್ಕೊಡ್ದು, ಕತೆ ಹೊಡ್ಕೊಂಡು ಹೋಗು ಅಂತೇಳಿ. ಆ ಕತ್ತೆ ಹೊಡ್ಕೊಂಡು ಹೋಗ್ತಾನೆ ಅವನು. ಸುಮ್ಮನೆ ಹೋಗಿ ಮುಂದೆ ಎಲ್ಲೋ ಒಂದು ಊರಲ್ಲಿ ಹೋಗಿ ಕತ್ತೆನ ಮೇಯಿಸ್ತಾನೆ, ನೀರು ಕುಡಿಸ್ತಾನೆ. ಸ್ವಾಮೀಜಿಗಳು ಬೈದ್ಬಿಟ್ರು, ಕತ್ತೆ ಹೊಡ್ಕೊಂಡು ಹೋಗು ಅಂತ ಹೇಳಿದ್ದಾರೆ, ಹೊಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿರ್ತಾನೆ. ಸುಮಾರು 2-3 ವರ್ಷ ಆಗುತ್ತೆ, ಕತ್ತೆ ಸಾಯುತ್ತೆ. ಕತ್ತೆ ಸತ್ತ ಮೇಲೆ ಅದನ್ನು ಮತ್ತೆ ಸ್ವಾಮೀಜಿಗಳು ಹೇಳಿದ್ದಾರೆ, ಕತ್ತೆ ಹೊಡ್ಕೊಂಡು ಹೋಗಂತ. ಅವ್ರ ಆದೇಶ ಪಾಲನೆ ಮಾಡಲೇಬೇಕು. ಕತ್ತೆಗೆ ನೀರು, ಆಹಾರ ಎಲ್ಲ ಕೊಟ್ಟಿದ್ದೀನಿ. ಸತ್ತಾಗ ಅದನ್ನು ಗುಂಡಿ ಮುಚ್ಚಿ ಅದ ಮೇಲೆಲ್ಲ ಒಂದು ಮಣ್ಣು ಹಾಕಿ ಅದನ್ನು ಸುತ್ತರಿತಾನೆ ನಿಮಗೆ ಕೈ ಮುಗಿದು. ಯಾಕಂದ್ರೆ ಸ್ವಾಮೀಜಿ ಆದೇಶ ಇದೆ, ಗುರುಗಳ ಆದೇಶ ಇದೆ, ನಾನು ಅದನ್ನು ಸರಿಯಾಗಿ ನೋಡ್ಕೋಬೇಕು ಅಂತ. ಜನ ಎಲ್ಲ ನೋಡ್ತಾರೆ, ಬರ್ತಾರೆ, ಏನೋ ಸುತ್ತರಿತಾ ಇದ್ದಾನೆ ಸಮಾಧಿ ಮುಂದೆ ಅಂತ ಹೇಳ್ತಾರೆ. ಅವನು ಮೊದಲಿಗೆ ದಡ್ಡ, ಜಾಸ್ತಿ ಮಾತಾಡೋದಿಲ್ಲ, ಬಂದವರಿಗೆಲ್ಲ ಕೈ ಮುಗಿತಾನೆ. ಅಲ್ಲೆಲ್ಲ ಜನ ಸೇರ್ತಾರೆ, ಒಳ್ಳೆಯ ಅದರಿಂದ ಅನುಕೂಲ ಆಗುತ್ತೆ ಅಂತೇಳಿ ದೊಡ್ಡ ಮಠ ಕಟ್ತಾರೆ. ಇವನ್ನೆಲ್ಲ ಮಾಡಿ ಕೊನೆಗೆ ಬಂದು ಭಕ್ತರಿಗೆ ತೀರ್ಥ ಕೊಡ್ತಾನೆ. ಅದಕ್ಕೆ ರಾಮ ಪ್ಲಸ್ ತೀರ್ಥ, ರಾಮ ತೀರ್ಥ. ಎಲ್ಲರೂ ಏನಂತಾರೆ, ರಾಮ ತೀರ್ಥ ಸ್ವಾಮಿಗಳು, ರಾಮ ತೀರ್ಥ ಸ್ವಾಮಿಗಳು ಅಂತ. ಮಾತಾಡಲ್ಲ, ಬರೀ ತೀರ್ಥ ಕೊಡ್ತಾನೆ. ದೊಡ್ಡದು ಸಂಸ್ಥಾನ ಬೆಳೆಯುತ್ತೆ, ಸಾಕಷ್ಟು ಜನ ಬರ್ತಾರೆ, ಲಕ್ಷಾಂತರ ಜನ ಊಟ ಮಾಡ್ತಾರೆ, ಲಕ್ಷಾಂತರ ಜನ ಹೋಗ್ತಾರೆ. ಮುಂದಿನ ಅದೇ ಸ್ವಾಮಿಗಳು ದಾರಿನಲ್ಲಿ ಹೋಗ್ಬೇಕಾದ್ರೆ ನೋಡ್ತಾರೆ, ಹಿಂಗೆ ಹೈವೇನಲ್ಲಿ ಏನೋ ಭಾಳ ಜನ ಇದೆಯಲ್ಲ, ಹೋಗೋಣ ಬನ್ನಿ ಅಂತ. ಬಂದಾಗ ಎಲ್ಲ ಜನ ನೋಡ್ತಾ ಇರ್ತಾರೆ, ಏನಿದೆ, ಏನು ಸಮಾಧಿ, ಸಮಾಧಿ ಯಾರೋ ಪುಣ್ಯಾತ್ಮರ ಸಮಾಧಿ, ಇಲ್ಲಿ ಬಂದರೆ ಎಲ್ಲ ಕೆಲಸ ಆಗುತ್ತೆ, ಅದಕ್ಕೆ ಎಲ್ಲ ಭಕ್ತಿ ಇದೆ ಅಂತ. ಅಲ್ಲಿ ಏನು ಸ್ವಾಮೀಜಿ ರಾಮತೀರ್ಥ ಇರ್ತಾರೆ, ಇಮಿಡಿಯೇಟ್ ಓಡ್ ಬಂದು ಸ್ವಾಮೀಜಿಗಳು ಪಾದಕ್ಕೆ ನಮಸ್ಕಾರ ಮಾಡ್ತಾನೆ. ಎಲ್ಲರೂ ಜನ ಶಾಕ್ ಆಗ್ತಾರೆ, ಲಕ್ಷಾಂತರ ಜನ. ಏನಪ್ಪ ನಾವೆಲ್ಲ ಇಲ್ಲಿ ನಮಸ್ಕಾರ ಮಾಡ್ತೀವಿ, ಇವ್ರಿಗೆ ಇವ್ರು ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ. ಅವ ನಮಸ್ಕಾರ ಮಾಡಿ, ಸ್ವಾಮೀಜಿ ನಾನು ನೀವು ಬೈದಿದ್ರಲ್ಲ, ಕತ್ತೆ ಹೊಡ್ಕೊಂಡು ಕತೆ ಯಾಕೆ ಹೋಗೋ, ನೀವು ಬುದ್ಧಿಯಾಗಿಲ್ಲ ಅಂತ. ಅವನು ನಾವು ಬಂದಿದ್ದು, ಮತ್ತು ನೀವು ಹೇಳಿದ್ರಿ, ನಾನು ಹೊಡ್ಕೊಂಬಂದೆ, ಅದು ಸತ್ತೋಯ್ತು, ಯಾರೋ ಸಮಾಧಿ ಮಾಡಿದ್ರು, ನಾನು ಸ್ವಾಮಿ ಮಾಡಿದರೆ, ನಾನು ಸ್ವಾಮಿ ಅಲ್ಲ, ನಿಮ್ಮ ಶಿಷ್ಯ ಅಂತ. ಇಂತಹ ಅನೇಕ ಶಿಷ್ಯರು ಹಿರಿಯ ಜಗದ್ಗುರುಗಳ ಕೈಯಲ್ಲಿ ಆಗಿ ಇವತ್ತು ಕೋಟ್ಯಾಧೀಶರಾಗಿದ್ದಾರೆ, ಬಿಸ್ನೆಸ್ ಮನ್ ಆಗಿದ್ದಾರೆ, ರಾಜಕೀಯ ಆಗಿದ್ದಾರೆ, ಅನೇಕ ಜನ ನನ್ನಂಥ ಅಧಿಕಾರಿಗಳಾಗಿದ್ದಾರೆ. ಇದು ಹಿರಿಯ ಜಗದ್ಗುರುಗಳ ಕೈಯಲ್ಲಿ ಆದಂಥ ಎಲ್ಲ ಜನ. ಅವಾಗ ಅದರಲ್ಲಿ ಏನು ಅರ್ಥ ಬರುತ್ತೆ ಅಂದರೆ, ಆ ಭಕ್ತ ದಡ್ಡ ಆಗಿದ್ರು ಕೂಡ ಅವನಿಗೆ ಗುರುಗಳ ಆದೇಶ ಪಾಲನೆ ಮಾಡ್ತಾನೆ. ಅವ್ರು ಕೊಟ್ಟಿರ್ತಕ್ಕಂಥ ಒಂದು ವಸ್ತುವಿನ ಮೇಲೆ ಪ್ರೀತಿ, ಅಂತಃಕರಣೆ ಇರುತ್ತೆ, ಗುರುಗಳು ಹೇಳಿದ್ದ ಮಾತಿನಲ್ಲಿ ವಿಶ್ವಾಸ ಇರುತ್ತೆ, ಮತ್ತೆ ಅಲ್ಲಿ ಅದನ್ನು ಗೌರವಯುತವಾಗಿ ಒಂದು ಸಂಸ್ಕಾರ ಮಾಡ್ತಾನೆ ಕತ್ತೆಗೆ, ಮತ್ತು ಬಂದ ಜನಕ್ಕೆಲ್ಲ ಒಂದು ಒಳ್ಳೆಯ ಪ್ರೀತಿಯನ್ನು ಮಾಡ್ತಾನೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಅವನಿಗೆ ಅಹಂಕಾರ ಬರೋದಿಲ್ಲ. ಕೊನೆಗೆ ಗುರುಗಳು ಬಂದಾಗ ಅವ್ರಿಗೆ ನಮಸ್ಕಾರ ಮಾಡಿ, ನಾನು ನಿಮ್ಮ ಶಿಷ್ಯ, ಕತ್ತೆಕಾಯಿ ಅಂತ ಹೇಳಿದ್ರಲ್ಲ ಆ ಶಿಷ್ಯ ಅಂತ ಹೇಳ್ತಾನೆ. ಅಂತಹ ಒಂದು ಅನೇಕ ಶಿಷ್ಯರನ್ನು, ಅನೇಕ ಜನಗಳನ್ನು ಶ್ರೀಮಠ ಇವತ್ತು ಬೆಳೆಸಿದೆ. 100 ವರ್ಷಗಳಿಂದ ಇತಿಹಾಸದಲ್ಲಿ ಈ ಒಂದು ಕೆಲಸವನ್ನು ಮಾಡಿದೆ. ಆ ಮಠದಲ್ಲಿ ನಾವು ಕೂಡ ಓದಿದ್ದೀವಿ ಅನ್ನೋದು ನಮಗೆ ತುಂಬ ಹೆಗ್ಗಳಿಕೆ ಇದೆ. ಅದಕ್ಕಾಗಿ ನಾವು ಯಾವತ್ತೂ ಕೂಡ ಮಠಕ್ಕೆ ಚಿರಋಣಿಯಾಗಿರ್ತೇವೆ. ಮುಂದುವರೆದು ತಾವೆಲ್ಲರೂ ಕೂಡ ಈ ರೀತಿಯ ಒಂದು ಸಭೆ ಸಮಾರಂಭಗಳಿಗೆ ಬಂದಿದ್ದೀರಿ. ತಮ್ಮ ಜೀವನದಲ್ಲಿ ನೆಮ್ಮದಿ ಇರಲೇಬೇಕು ಅಂದರೆ 2 ಮಾತ್ರ ನೆಮ್ಮದಿ ಇಟ್ಕೊಳ್ಳಿ. ಈ ಎಲ್ಲ ಶಿಕ್ಷಣ, ಆರೋಗ್ಯ ಏನಿದೆವಲ್ಲ, ಇವೆಲ್ಲ ಹೊರಗಿನವು. ಒಳಗಿನವು ಭಾಳಷ್ಟಿದೆ, 2. ಆ 2 ನೀವು ಮನದಲ್ಲಿ ನೀವು ಮಾಡ್ಕೊಂಡ್ರೆ ನಿಮ್ಮ ಜೀವನ ಸಾರ್ಥಕವಾಗುತ್ತೆ. ಒಂದನೇದಾಗಿ, ಯಾವ ಮನೆಯಲ್ಲಿ ಗಂಡು ಮಕ್ಕಳು ಕೆಟ್ಟ ಚಟ ಮಾಡಬಾರ್ದು. ಒಂದು ಮಾಡಿದರೆ 50% ನಿಮ್ಮ ಫ್ಯಾಮಿಲಿ ಸೇಫ್. 2ನೇದು,
ಮನೆಯಲ್ಲಿ ಅತ್ತೆಯೇ ಯಜಮಾನಿಕೆ ಮಾಡಬೇಕು. ಒಂದು ವೇಳೆ ಅತ್ತೆಗೆ ವಯಸ್ಸಾಗಿದ್ರೆ ಸೊಸೆ ಯಜಮಾನಿಕೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಮನೆ ಮಗಳು ಯಜಮಾನಿಕೆ ಮಾಡಬಾರ್ದು. ಮನೆ ಮಗಳು ಯಜಮಾನಿಕೆ ಯಾವಾಗ ಮಾಡ್ತಾರೆ ಅವತ್ತು ನಿಮಗೆ ಮನೆಯಲ್ಲಿ ಸಂಪೂರ್ಣವಾಗಿ ಸಂಸಾರ ಹಾಳು. ಈಗೇನು ಡಾಕ್ಟರ್ ಹೇಳಿದಾರಲ್ಲ, ಕಣ್ಣು ಹೋಗ್ತವೆ, ಕಿವಿ ಹೋಗ್ತವೆ, BP, ಶುಗರು ಏನು ಬರಬಾರ್ದು ಎಲ್ಲ ಬರುತ್ತೆ. ನೀವು ಯೋಚನೆ ಮಾಡಿ, ಇಲ್ಲೆಲ್ಲ ಹೆಣ್ಮಕ್ಳಿದಿರಿ, ಯಾವ ಮನೆಯಲ್ಲಿ ಅತ್ತೆ ಅಥವಾ ಸೊಸೆಯವರು ಯಜಮಾನಿಕೆ ಮಾಡ್ತಾ ಇದ್ದಾರೆ ಆ ಮನೆಗಳು ಬಹಳ ಸಂತೋಷವಾಗಿದ್ದಾವೆ, ಸದೃಢವಾಗಿದ್ದಾವೆ ಆರ್ಥಿಕವಾಗಿ. ಯಾವ ಮನೆಯಲ್ಲಿ ಕೊಟ್ಟ ಮಗಳು ಬಂದು ಯಜಮಾನಿಕೆ ಮಾಡ್ತಾಳೆ ಆ ಮನೆ ಯಾವತ್ತೂ ಕೂಡ ನೆಮ್ಮದಿಯಾಗಿರೋದಿಲ್ಲ ಅಂತ ಹೇಳ್ತಾ, ನನಗೆ ಅವಕಾಶ ಕಡಿಮೆ ಇರೋದ್ರಿಂದ ಹೆಚ್ಚಿನ ಮಾಹಿತಿಯನ್ನು ಮತ್ತೊಂದು ಸಲ ತಮ್ಮ ಜೊತೆ ಸಿಕ್ಕ ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ.